ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ರಕ್ಷಾರಾಮಯ್ಯ ಅವರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈಗ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರು ರೆಸ್ಪಾನ್ಸ್ ಕ್ಷೇತ್ರದಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಗೌರಿಬಿದನೂರಿನ ಪ್ರತಿಯೊಬ್ಬರು ನಮ್ಮ ಎಲ್ಲಾ ನಾಯಕರು, ನಮ್ಮ ಮತ ಬಾಂಧವರು, ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಿಂದ ಎಲ್ಲ ನಮ್ಮ ಕಾರ್ಯಕ್ರಮಗಳು ಬಂದಿದ್ದಾರೆ. ನಮ್ಮ ಶಾಸಕರ ಒಂದು ಬೆಂಬಲ, ಅವರ ಪ್ರೀತಿ ವಿಶ್ವಾಸದಿಂದ ಇವರೆಲ್ಲ ಬಂದಿರೋದು. ಇವತ್ತು ಜನ ಇವತ್ತು ಬೇಸತ್ತು ಹೋಗಿದ್ದಾರೆ. ಯಾಕಂದ್ರೆ ಕೇಂದ್ರದಿಂದ ಬರುವ ಎಲ್ಲಾ ಕಾರ್ಯಗಳು ಸ್ಟಾಪ್ ಮಾಡಿದ್ದಾರೆ ಇವಾಗ. ಅದರಿಂದ ಜನ ನಮ್ಮ ರಾಜ್ಯ ಸರ್ಕಾರದ ನೆರವಿಂದ ಇವತ್ತು ಅವರ ದಿನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಜನ ಅವರ ಬೆಂಬಲ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ನಾಯಕರುಗಳ ಜೊತೆ ಇದೆ. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಈ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ವೋಟ್ ಅನ್ನ ತಂದು ಕೊಡ್ತಾವ, ನಿಮ್ಮ ಗೆಲುವಿಗೆ ಕಾರಣ ಆಗ್ತವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ? ಸರ್, ಅದು ಸೆಕೆಂಡ್ರಿ. ಆದ್ರೆ ನಮ್ಮ ಜನಕ್ಕೆ ಬೆನಿಫಿಟ್ ಆಗಬೇಕು. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನರಿಗೆ ಬೆನಿಫಿಟ್ ಆಗುವಂತ ಕಾರ್ಯಕ್ರಮ ನಾವು ಮಾಡಬೇಕು. ಅದನ್ನ ನಾವು ಮಾಡ್ಕೊಂಡ್ ಬರ್ತೀವಿ. ಜನ ಅದನ್ನ ಗುರುತಿಸ್ತಾರೋ ಗುರುತಿಸಲ್ವೋ ಅದು ಸೆಕೆಂಡ್ರಿ. ಅದಕ್ಕೆ ಜನರಿಗೆ ಬೆನಿಫಿಟ್ ಆಗಬೇಕು. ನಮ್ಮ ಮಹಿಳೆಯರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿದಿರ ಇದೊಂದು ಕಾರ್ಯಕ್ರಮ ಅವ್ರ ಕೈಗೆ ಬರುತ್ತೆ. ಸೊ ಕೇಂದ್ರದಲ್ಲಿ 8,000 ಬರುತ್ತೆ, ರಾಜ್ಯದಲ್ಲಿ ಇವಾಗ 2,000 ಶುರು ಆಗಿದೆ ಆಗ್ಲೇ. ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಪ್ರತಿ ಮಹಿಳೆಯರಿಗೂ ಕೂಡ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀರಾ. ಅದು ಕೂಡ ಈ ಒಂದು ಚುನಾವಣೆಯಲ್ಲಿ ಜನರ ಮನಸ್ಸನ್ನ ತಟ್ಟಿ ಅವರ ನಿಮ್ಮ ಕಾಂಗ್ರೆಸ್ಗೆ ಮತಗಳನ್ನು ತಂದು ಕೊಡ್ತಾ, ಯಾಕೆಂದ್ರೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಆಗಿದೆ ಗ್ಯಾರಂಟಿ ಸ್ಕೀಮ್ಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಈಗ ರಾಷ್ಟ್ರ ಮಟ್ಟದ ನಿಮ್ಮ ಭರವಸೆಗಳು ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜನರ ಮೇಲೆ ಪ್ರಭಾವ ಬೀರ್ತವ. ಅದೊಂದೇ ಅಲ್ಲ, ನಮ್ಮ ಪ್ರಣಾಳಿಕೆಗಳು ಮಾತ್ರ ನಮಗೆ ಪವರ್ಗೆ ಬಂದಿಲ್ಲ. ನಾವು ಬಿಜೆಪಿಯ ದುರಾಡಳಿತ, ಅವ್ರದ್ದು ಏನೇನು ಆಂಟಿ ನ್ಯಾಷನಲ್, ಆಂಟಿ ಪಾರ್ಟಿ, ಆಂಟಿ ಸ್ಟೇಟ್ ಆಕ್ಟಿವಿಟಿ ಮಾಡಿದಾರೋ ಜನ ಅದನ್ನ ನೋಡಿ ಬೇಸತ್ತು ಹೋಗಿದ್ರು. ಅದರ ವಿರುದ್ಧ ಜನ ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಪ್ರಣಾಳಿಕೆಗಳು ಅದ್ರ ಆಡೆಡ್ ಬೆನಿಫಿಟ್ ಆಗಿದೆ. ಅದ್ರ ಬಿಟ್ಟು ನಮ್ಮ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ನೀಡ್ತಾರೆ. ಈಗ ಬಿಜೆಪಿ ಅಭ್ಯರ್ಥಿಗಳೆಲ್ಲ ಮೋದಿಗಾಗಿ ಮತ ಕೊಡಿ, ಮತ್ತೊಮ್ಮೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಬೇಕು ಅಂತ ಮೋದಿ ಹೆಸರು ಹೇಳ್ಕೊಂಡು ಮತ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೋದಿ ಅಲೆ ಅನ್ನೋದು ಇದೆಯಾ? 28 ಕ್ಷೇತ್ರದಲ್ಲೂ ಮೋದಿ ಹೆಸರೇ ಕೇಳ್ತಾ ಇರೋದು. ಯಾವುದೇ ಒಂದು ಅಭ್ಯರ್ಥಿಗೂ ಅವರು ಒಂದು ವರ್ಚಸ್ಸು ಮುಂದೆ ಇಟ್ಕೊಂಡು ಕೇಳ್ತಾ ಇಲ್ಲ. ಅವರು ವರ್ಚಸ್ ಇಟ್ಕೊಂಡು ಕೇಳಿ ನೋಡ, ಜನರ ಮುಂದೆ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿ, ಅವ್ರ ಕೆಲ್ಸದ ಮೇಲೆ ಕೇಳಿ. ಅವಾಗ ಕೇಳಿದಾಗ ನಿಜವಾದ ಗೊತ್ತಾಗುತ್ತೆ, ನಿಜವಾದ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ಈಗ ರಾಷ್ಟ್ರದ ಭದ್ರತೆಗಾಗಿ ಮತ್ತೆ ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರಬೇಕು ಅಂತ ಹೇಳಿ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ರಾಷ್ಟ್ರದ ಭದ್ರತೆ ಇರಲ್ಲ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ತಾವೇನ್ ಹೇಳ್ತೀರಾ ಇದಕ್ಕೆ? ಅದು ಇನ್ನೊಂದು ವಾಟ್ಸ್ಆಪ್ ಯೂನಿವರ್ಸಿಟಿ ಅಪಪ್ರಚಾರ. ಅದು ಇವಾಗ ಇಷ್ಟು ವರ್ಷ ನಮ್ಮ ಇಂಡಿಯಾಗೆ ಏನಾಗಿತ್ತಂತೆ, ಇವತ್ತು ಚೈನಾ ಅದು 7,000 ಸ್ಕ್ವೇರ್ ಕಿಲೋಮೀಟರ್ಗಳು ನಮ್ಮ ಭಾರತ ದೇಶದಲ್ಲಿ ಆಕ್ಯುಪೈ ಮಾಡಿರೋರು ಯಾರು? ಚೈನಾ. ಏನ್ ಮಾಡ್ತಾರೆ ಮೋದಿ ಅವರು? ಒಂದ್ ಕಡೆ ಮಾತಾಡಿಲ್ಲ ಅದ್ರ ಬಗ್ಗೆ, ಒಂದ್ ಕಡೆ ವಿಷಯ ಎತ್ತಿಲ್ಲ. ಒಂದ್ ಕಡೆ ಅರುಣಾಚಲ್ ಪ್ರದೇಶ, ಚೈನಾ ಅರುಣಾಚಲ್ ಪ್ರದೇಶ ನಮ್ದು ಅಂತ ಇದ್ದಾರೆ. ಒಟ್ಟಿನಲ್ಲಿ ಮಾಧ್ಯಮ ಮಿತ್ರರಿಗೆ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಮೇಲೆ ದಬ್ಬಾಳಿಕೆ ಇದೆ, ನಿಮ್ಮ ಮೇಲೂ ಪ್ರೆಷರ್ ಇದೆ. ನಮ್ಮ ದೇಶದ ನಿಜವಾದ ಸ್ಥಿತಿ ನಿಮಗೂ ಹೇಳಕ್ ಬಿಡ್ತಾ ಇಲ್ಲ, ಬೇರೆ ಯಾವುದೇ ಲಾರ್ಜ್ ಮೀಡಿಯಾ ಹೌಸ್ಗೂ ಹೇಳಕ್ ಬಿಡ್ತಾ ಇಲ್ಲ. ಅದು ಒಂದು ಒಳ್ಳೆಯ ವಿಷಯ ಅಲ್ಲ. ಆದ್ರೆ ಪ್ರತಿ ಕಡೆ ಶ್ರೀಲಂಕಾ ಇಟ್ಕೊಳ್ಳಿ ನಮ್ಮ ವಿರುದ್ಧ ಇದ್ದಾರೆ, ಪಾಕಿಸ್ತಾನ ಮುಂಚೆನೇ ಇದ್ದಾರೆ, ಬಾಂಗ್ಲಾದೇಶ ವಿರುದ್ಧ ಇದ್ದಾರೆ, ಮಾಲ್ಡೀವ್ಸ್ ವಿರುದ್ಧ ಇದ್ದಾರೆ, ಚೈನಾ ನಮ್ಮ ಇಂಡಿಯಾ ಒಳಗಡೆ ಇದ್ದಾರೆ, ಅರುಣಾಚಲ್ ಪ್ರದೇಶ ನಮ್ದು ಅಂತ ಚೈನಾ ಕ್ಲೇಮ್ ಮಾಡ್ತಾರೆ. ಎಲ್ಲಿ ಇಂಡಿಯಾ ಭದ್ರತೆ ಇಲ್ಲಾಗಿದೆ. ಅದನ್ನ ಎತ್ಕಟ್ಟಿ ಜನ ಕೇಳುವಂತ ವಿಷಯಗಳು ಬರ್ಬೇಕಲ್ಲಿ. ಆದ್ರೆ ಮಾಧ್ಯಮದ ಮಿತ್ರರು, ಮಾಧ್ಯಮದ ಎಲ್ಲ ಹೌಸ್ಗಳು ಇದನ್ನ ಒಂದು ನಮ್ದು ಪಿಲ್ಲರ್ ಇದು, ಅದನ್ನ ಇವತ್ತು ಸದ್ಯಕ್ಕೆ ಡಿಸ್ಟ್ರಾಯ್ ಆಗಿದೆ. ಅದು ಈಗ ನೆನೆ ಮೋದಿ ಅವರು ಕೂಡ ಹೇಳಿದ್ದಾರೆ, ನಾವು ಸಂವಿಧಾನವನ್ನ ಬದಲಾವಣೆ ಮಾಡೋದಿಲ್ಲ, ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಬಂದ್ರು ನಾವು ಮಾಡಕ್ ಬಿಡಲ್ಲ ಅದನ್ನ. ಆದ್ರೆ ಅವ್ರು ಎಲ್ಲಾ ಮಂತ್ರಿಗಳು ಸಂವಿಧಾನ ಬದಲಾಯಿಸೋದಕ್ಕೆ ಬರ್ತೀವಿ ಅಂತ ಹೇಳಿದನ್ನ ನೀವೇ ಎಲ್ಲ ನೋಡಿದಿರ. ಈಗ ಸುಧಾಕರ್ ಅವ್ರ ಬಗ್ಗೆ ಈಗ ಏನ್ ಹೇಳ್ತಾ ಇದ್ರೆ, ಅವರು ವ್ಯಾಕ್ಸಿನ್ ಕೊಟ್ವಿ ಕರೋನಾ ಕಾಲದಲ್ಲಿ, ಜನರ ಸೇವೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಕರೋನಾ ಕಾಲದಲ್ಲಿ ಜನರ ಸೇವೆಯನ್ನ ಮಾಡಿದಾರ? ನಿಮ್ಮ ಈಗ ಎದುರಾಳಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ನೀವೇನ್ ಹೇಳ್ತೀರಾ ಅದಕ್ಕೆ? ನಾವು ಅವ್ರ ವಿಷಯದಲ್ಲಿ ಮಾತಾಡಕ್ ಹೋಗಲ್ಲ. ಅವ್ರದ್ದು ಮಾಡಿರೋ ಕೆಲ್ಸಗಳು ಅವರೇ ನೋಡ್ಕೊಂಡು ಅವ್ರ ಪಕ್ಷದ ಜನನೇ ಹೇಳಿದ್ದಾರೆ. ಅವ್ರ ಮಂತ್ರಿಗಳೇ 3,000 5,000 ಕೋಟಿ ಅವ್ರ ಜನ ಹೇಳಿರೋದು. ಅದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಕಾಂಗ್ರೆಸ್ ಪಕ್ಷ ಅದೇ ಹಗರಣ ಆಗಿದೆ ಅಂತ ಅವ್ರ ಮಂತ್ರಿಗಳು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕೆಲ್ಸಗಳು ಹೆಂಗಾಗ್ತದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ವೀರಪ್ಪ ಮೊಯ್ಲಿ ಅವರು ಈ ಕ್ಷೇತ್ರದಲ್ಲಿ ಹಿಂದೆ MP ಆಗಿದ್ರು, ಅವರು ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು, ಸಿಕ್ಕಿಲ್ಲ. ಈಗ ನಿಮ್ ಪರವಾಗಿ ಅವ್ರು ಪ್ರಚಾರಕ್ಕೆ ಬರ್ತಾರ, ಜೊತೆಲಿ ಪ್ರೆಸ್ ಮೀಟ್ ಮಾಡಿದಿರಾ ನಿಜ, ಅದ್ರ ಜೊತೆಲಿ ಬಂದು ಪ್ರಚಾರವನ್ನು ನಡೆಸ್ತಾರ ಅಂತ? ಇವಾಗ ಟೆಂಪರೇಚರ್ ಎಷ್ಟು ಗೊತ್ತಾಗ ನಿಮ್ಗೆ? 40 ಡಿಗ್ರಿ ಇದೆ. ಅದಕ್ಕೆ ಸಾಹೇಬ್ರು 16, 17, 18 3 ದಿನ ಸಾಯಂಕಾಲ ಹೊತ್ತಿನಲ್ಲಿ ಬರ್ತಾ ಇದ್ದಾರೆ. ಸಾಹೇಬ್ರದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದು ಮುಗಿಸ್ಕೊಂಡು ಬರ್ತಾರೆ. ಇವಾಗ ಎಷ್ಟು ನಾಯಕರು ಇದ್ದಾರೆ ಅದು ಕೇಳಲ್ಲ. ಈಗ ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಬಗ್ಗೆ ಅವ್ರ ಪಕ್ಷದಲ್ಲಿ ಅಸಮಾಧಾನ ಆಯ್ತು. ಅದು ನಿನ್ನೆ ಗೌರಿಬಿದನೂರಲ್ಲಿ ಬಿಜೆಪಿ ಆಫೀಸ್ಗೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ತಿಳಿತಾ ನಿಮ್ಗೆ?
ಅದು ಸ್ವಲ್ಪ ವಿಚಾರಿಸ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆಯಾ ತಮಗೆ ಹೇಗೆ ಅಂತ ಒಂದು ನಿಮಿಷ. 100ಕ್ಕೆ 100 ಗೆಲ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಪ್ಲಾನ್ಸ್ ಏನಿದೆ, ಏನಾದ್ರೂ ಪ್ಲಾನ್? ಮೊದಲನೇದಾಗಿ 100% ಲಿಟ್ರಸಿ ಮಾಡಬೇಕು, ಎತ್ತಿನೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು. ಮೂರನೇದು ಡಯಾಬಿಟೀಸ್ ಫ್ರೀ ಚಿಕ್ಕಬಳ್ಳಾಪುರ ಅಂತ ಮಾಡಬೇಕು. ಇದು ಅವೇರ್ನೆಸ್ ಪ್ರೋಗ್ರಾಮ್ಗಳು ಬಹಳಷ್ಟು ಕಡೆ ಮಾಡಬೇಕು. ಮತ್ತೆ ನಮ್ಮ ಚಿಕ್ಕಬಳ್ಳಾಪುರನ ಫ್ಲವರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಮಾಡಬೇಕು. ಲಾಜಿಸ್ಟಿಕ್ ಅದು ವಿಸ್ತಾರವಾಗಿ ಹೇಳ್ತೀನಿ, ಅದು ಸಮಯ ಬರಲಿ, ಸಮಯದ ಪ್ರಕಾರ ಹೇಳ್ತೀನಿ. ಡೆವಲಪ್ಮೆಂಟ್ ಪ್ಲಾನ್ ಇದೆ. ಅರೆ 100ಕ್ಕೆ 100 ಎಲ್ಲ ಕಡೆ. ಹೊಸಕೋಟೆ, ನಮ್ಮ ನೆಲಮಂಗಲ, ನಮ್ಮ ಇದಕ್ಕೆ ಎಲ್ಲದಕ್ಕೂ ಮೆಟ್ರೋಗಳು ಬರಬೇಕು. ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಮೆಟ್ರೋಗಳು ಬರಬೇಕು. ಬಹಳಷ್ಟು ಕಾರ್ಯಕ್ರಮಗಳಿದೆ. ಎಲ್ಲಾ ಜಾತಿಯ ವಿಶ್ವಾಸವನ್ನ ಗಳಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ಒಕ್ಕಲಿಗ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಲಾಗುತ್ತೆ. ನಮಗೆಲ್ಲ ಒಕ್ಕಲಿಗರ ನಾಯಕರು ನಮ್ಗೆ ಆಶೀರ್ವಾದ ಕೊಟ್ಟು, ಇವಾಗ ಪುಟ್ಟಸ್ವಾಮಿಗೌಡ ಸಾಹೇಬ್ರೆ ಇದ್ದಾರೆ, ಪ್ರತಿಯೊಬ್ಬರು ನಾಯಕರು ಅವರು ಮಾಡ್ತಾ ಇರೋದು ಜಾತಿಯ ರಾಜಕಾರಣ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿಯ ರಾಜಕಾರಣ ಮಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.